ಈ ಟೇಪು ಕುಂಕುಮ ಹಚ್ಕೊಂಡಿರೋದಕ್ಕೆಲ್ಲ ರೌಡೆ ತರ ಕಾಣಿಸ್ತಾ ಇದೀವಿ. ಅದಕ್ಕೆ ನಮ್ ಯಾರು ದುಡ್ಡು ಕೊಡ್ತಾ ಇಲ್ಲ. ಈ ಎಲ್ಲ ಐಡಿಯಾ ಶ್ರೇಯಾಂಸ್ಗ. ಸಿಹಿ, ನನ್ ಮೇಲೆ ಗೂಬೆ ಕೊರ್ಸ್ಬೇಡ. ಈ ವಟಾರದರೆಲ್ಲ ಕಂಜೂಸು, 1 ರೂಪಾಯಿ ಕೊಡಲ್ಲ. ಏಕೆ? ನಮ್ಮಮ್ಮ 10 ರೂಪಾಯಿ ಕೊಟ್ಟಿಲ್ವಾ? ಆದ್ರೆ ಸಿಹಿ ಅವರಮ್ಮನೆ 1 ರೂಪಾಯಿ ಕೊಟ್ಟಿಲ್ಲ. ಸಿಹಿ, ನಿಮ್ಮಮ್ಮ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡೋಗ್ತೀನಿ ಅಂದ್ರಲ್ಲ, ಕರ್ಕೊಂಡೋಗ್ಲಿಲ್ಲ ತಾನೆ? ಅದೆಲ್ಲ ರೀಲು. ಏನು ರೀಲ್ ಅಲ್ಲ, ನಾನು ಹೋಗ್ತೇನೆ. ಆಯ್ತಮ್ಮ, ಕೋಪ ಮಾಡ್ಕೋಬೇಡ. ನಾನು ಅವಾಗ್ಲೇ ಹೇಳಿಲ್ವಾ, ಚಿಕ್ಕ ಮಕ್ಳು ಅಂತ ಯಾರು ಕಾಸೇ ಕೊಡ್ತಿಲ್ಲ. ನನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನನ್ ಗೊತ್ತು. ನಾನು ಅವ್ರ ಹತ್ರನೇ ಕೇಳ್ತೀನಿ. ಯಾರು? ಅವರು ನನ್ ಫ್ರೆಂಡ್. ಅವರೇ ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗೋದು. ಓ ಸೋಲ್ಜರ್ಸ್, ಮೊದಲು ಹೊಟ್ಟೆ ಕಡೆನೂ ಗಮನ ಕೊಡ್ರಪ್ಪ. ಇಲ್ದೇ ಇದ್ರೆ ಹಸ್ದು ಬಸ್ ಒಳದೋಗ್ತೀರಾ. ತಾತ, ಹಸ್ದು ಬಸ್ ಹೋಗ್ತೀವ? ಬಸ್ಸಲ್ಲ, ಸಿಹಿ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾಳೆ. ಅಯ್ಯೋ, ಈಗಿನ ಜನ್ರೇಷನ್ ಹುಡುಗರ ಹತ್ರ ಒಳ್ಳೆ ಕನ್ನಡಕ್ಕೆ ಜಾಗನೇ ಇಲ್ಲ. ಎಲ್ಲ ಮಜ್ಜಿಗೆ ಕುಡ್ದು ಒಳ್ಳೆ ಎಂಜಾಯ್ ಮಾಡಿ, ಚೆನ್ನಾಗಿ ಕಲೆಕ್ಷನ್ ಮಾಡಿ, ಗಣೇಶನ್ ಅದ್ದೂರಿಯಾಗಿ ಮಾಡ್ಬಿಡಿ. ಸಿಹಿ, ನಿಮ್ ಫ್ರೆಂಡ್ ಹೆಲ್ಪ್ ಮಾಡ್ತಾರೆ ಅಂದಲ್ಲ, ಏನ್ ಹೆಲ್ಪ್ ಮಾಡ್ತಾರೆ? ನಾನ್ ಕೇಳಿದ್ರೆ ಕಾಸು ಕೊಡ್ತಾರೆ. ಎಷ್ಟು ಬೇಕಾದ್ರೂ. 100 ರೂಪಾಯಿ? ಎಸ್. 200? ಎಸ್. 500? ಎಸ್ ಕೊಡ್ತಾರೆ. ಈಗಲೇ ಕೇಳ್ತೀರಿ. ತಾತನ ಮೊಬೈಲ್ ಅಲ್ಲಿ ಫೋನ್ ಮಾಡ್ತೀನಿ. ಹೀಗೆ ಹಬ್ಬದ ದಿನ ಸಡನ್ ಆಗಿ ಬಂದು ದುಡ್ಡು ಬೇಕು ಅಂದ್ರೆ ನಾನು ಎಲ್ಲಿಂದ ತರಲಿ? ನೀನ್ ಕಷ್ಟದಲ್ಲಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಕಷ್ಟ ನಿನಗಿಂತ ದೊಡ್ಡದು ಸೀತಾ. ಹಬ್ಬದ ದಿನ ಬಂದು ದುಡ್ಡು ಕೇಳ್ತಾ ಇದ್ದೀನಿ ಅಂದ್ರೆ ನೀನೇ ಅರ್ಥ ಮಾಡ್ಕೊ. ನನ್ನ ಹತ್ರ ದುಡ್ಡು ಇಲ್ಲ ಅಣ್ಣ. ಹಾಗೆ ಹೇಳ್ಬೇಡ. ನಾನು ದುಡ್ಡನ್ನ ನಿಜವಾಗ್ಲೂ ವಾಪಸ್ ಕೊಡ್ತೀನಿ. ನಾನೀಗ ಮೊದಲಿನ ಸುದೇಶ ಅಲ್ಲ. ಅಣ್ಣ, ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಬ್ಯಾಂಕಿಂದ ಡೈರೆಕ್ಟಾಗಿ ಸಂಬಳ ಬರ್ತಾ ಇದೆ. ನನ್ಗೆ ಯಾವಾಗ ಬೇಕೋ ಅವಾಗ ತಗೋತಾ ಇದ್ದೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ಲ? ಗೊತ್ತಾಯ್ತು ಬಿಡು. ಮನೇಲಿ ಹೆಂಡತಿ ಗಂಡ ಅನ್ನೋ ಗೌರವ ಇರಲಿ, ಮನುಷ್ಯ ಅಂತಾನು ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಅಣ್ಣನ್ನ ತಂಗಿ ಅರ್ಥ ಮಾಡ್ಕೋತಾಳೆ ಅನ್ಕೊಂಡು ಬಂದ್ರೆ ನಾನೇನು ಹೆಚ್ಚಿಗೆ ಕೇಳ್ತಾ ಇದ್ದೀನಾ? ಬರೀ 2,000 ರೂಪಾಯಿ ಅಷ್ಟೇ. ದಯವಿಟ್ಟು ಇಲ್ಲ ಅನ್ಬೇಡ ಸೀತಾ. ಅಣ್ಣ, 2,000 ನನ್ನ ಹತ್ರ ಇಲ್ಲ. ಎಷ್ಟಿದೆ ನೋಡ್ತೀನಿ. 700 ರೂಪಾಯಿ ಇದೆ ಅಷ್ಟೇ. ಇದು ಹಬ್ಬದ ಖರ್ಚಿಗೆ ಸರಿ ಹೋಗುತ್ತೆ. ಅಯ್ಯೋ, ನಂಗೆ ಅಷ್ಟು ಬೇಡ. ಇದರಲ್ಲಿ 200 ರೂಪಾಯಿನ ನೀನೇ ಇಟ್ಕೋ. 500 ರೂಪಾಯಿ ನನಗೆ ಕೊಡು, ಸಾಕು. ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೀತಾ. ನಾನು ಬರ್ತೀನಿ. ಆ 100 ರೂಪಾಯಲ್ಲೇ ನಂದು ಪಾಲಿದೆ ಕಣೆ. ಪ್ರಕಾಶ್ ಅವರೇ. ಓ ನಮಸ್ಕಾರ, ಬನ್ನಿ ಸರ್. ನಮಸ್ತೆ ನಮಸ್ತೆ. ರೆಡಿ ಆಯ್ತಾ ನಮ್ ಗಣೇಶ? ಚೂರ್ ಫಿನಿಶಿಂಗ್ ಅಷ್ಟೇ ಸರ್. ಇನ್ನೂ ರೆಡಿ ಆಗಿಲ್ವಾ? ಇಲ್ಲ ಸರ್, ನಾನೇ ನಿಮ್ಗೆ ಕಾಲ್ ಮಾಡ್ಬೇಕಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ ಸರ್. ಯಾವಾಗ ರೆಡಿ ಆಗುತ್ತೆ ಸರ್? ಇದು ಲೇಟ್ ಆಗುತ್ತೆ. ಅಷ್ಟು ನಿಮ್ಗೆ ಅರ್ಜೆಂಟ್ ಬೇಕಾದ್ರೆ ನಮ್ಮಲ್ಲಿ ತುಂಬಾ ಗಣಪತಿಗಳಿವೆ, ಅದನ್ನ ನೋಡ್ತೀರಾ? ಅಲ್ಲ, ಬೇರೆ ಗಣೇಶ ಯಾಕೆ ನೋಡ್ಲಿ? ಆರ್ಡರ್ ಮಾಡಿರೋದು ಇದೆ ಅಲ್ವಾ? ನಾವು ಹೇಳಿದ ಟೈಮ್ ನೀವು ಮಾಡ್ಕೊಡ್ಬೇಕು ತಾನೆ ಪ್ರಕಾಶ್ ಅವರೇ? ಸಾರಿ ಸರ್, ಭಾಳ ಆರ್ಡರ್ ಇದ್ರಿ. ಅದಲ್ದ ನಿಮ್ ಮನ್ಯಾಗ ನಾಳೆನೋ ತಂದು ಕೊಡಕ್ ಹೇಳಿದ್ರಿ. ಹಂಗ್ ನೋಡ್ರಿ, ಇವತ್ತ ನೀವೇ ಬಂದ್ಬಿಟ್ರಲ್ರಿ. ಅಂದ್ರೆ ನಮ್ದೇ ತಪ್ಪ? ಹಾಗೆಲ್ಲ ಹೇಳಿದ್ರಿ ಅಪ್ಪ. ಸುಮ್ನೆ ತಮಾಷೆ ಮಾಡ್ದೆ.
ಟೈಮ್ ತಗೊಂಡು ಆರಾಮಾಗಿ ಮಾಡ್ಕೊಡಿ. ಸರಿ ಮಾಡ್ಕೊಡ್ತೀವ್ರಿಪ್ಪ. ಆತ. ಹಾಯ್ ಫ್ರೆಂಡ್, ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು, ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ಯಾ ನೋಡು. ಆತರ ಹೇಳ್ದೆ ಕೇಳ್ದೆ ವಿಡಿಯೋ ಕಾಲ್ ಮಾಡಿದ್ರೆ ಸೀತಮ್ಮ ಬೈತಾಳೆ. ಸೂಪರ್ ಫ್ರೆಂಡ್ ನೀನು. ಓಕೆ, ಏನ್ ಮಾಡ್ತಿದ್ಯಾ? ನಾನು ಗಣೇಶ ಫ್ರೆಂಡ್. ನನ್ ಗಣೇಶ ಹತ್ರ ಇದ್ಯಾ? ಒಂದ್ ನಿಮಿಷ ಇರು. ನೋಡ್ದ ಕಲಾ ಗಣೇಶ? ವಾವ್, ನಮಗೂ ಆತರ ಚೆನ್ನಾಗ್ ಕಲೆಕ್ಷನ್ ಆದ್ರೆ ನಾವು ದೊಡ್ಡ ಗಣೇಶ ತಗೊಂತೀವಿ. ಕಲೆಕ್ಷನ್ ಹಾಗಂದ್ರೆ? ಅದಕ್ಕೆ ಫೋನ್ ಮಾಡಿದ್ದು. ನಿನ್ಗೆ ಕೃಷ್ಣ ಹಬ್ಬ ಇಷ್ಟ ಅಲ್ವಾ? ಅದೇ ತರ ನಿನ್ಗೆ ಗಣೇಶ ಹಬ್ಬ ಇಷ್ಟನಾ? ಹಾ, ಫುಲ್ ಇಷ್ಟ. ಹಂಗಾದ್ರೆ ನೀನು ನಮ್ ಗಣೇಶ ಕಲೆಕ್ಷನ್ಗೆ ದುಡ್ಡು ಕೊಟ್ಯಾ? ಓ, ಹಾಗಾದ್ರೆ ನೀವು ಗಣೇಶ ಕೂರಿಸ್ತೀರಾ? ಕಾಂಪಿಟಿಷನ್ ಇದೆ. ಯಾರ್ ಚೆನ್ನಾಗಿ ಗಣೇಶ ಕೂರಿಸ್ರೋ ಅವ್ರಿಗೆ ಪ್ರೈಸ್. ಆದ್ರೆ ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ ಫ್ರೆಂಡ್. ಹೌದಾ? ಎಷ್ಟು ಕಮ್ಮಿ ಇದೆ? ಇವನ್ ಸಪ್ಪಗಿದ್ದಾಗ ಸಿಹಿ ಕಡೆಯಿಂದ ಒಂದು ಫೋನ್ ಕಾಲ್ ಮಾಡಿಸ್ಬಿಟ್ರೆ ಸಾಕು ಅನ್ಸುತ್ತೆ. ಅಣ್ಣ ಫುಲ್ ಚೇತರಿಸ್ಕೊಂಡ್ಬಿಟ್ಟ ಇವಾಗ. ಓಹೋ, ಏನ್ ಸಿಹಿ ಪುಟ್ಟ, ನೀವು ಗಣಪತಿ ಕೂರಿಸ್ತಾ ಇದ್ದೀರಾ? ಫುಲ್ ಕಲೆಕ್ಷನ್? ಮಾವ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ಅಯ್ಯೋ, ಮಾತಾಡೋ. ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನಾನ್ ನೋಡ್ತೀನಿ. ಓಹೋ, ಚೆನ್ನಾಗೆ ಕಲೆಕ್ಷನ್ ಆಗಿದೆ. ಗುಡ್ ಗುಡ್ ಗುಡ್. ನೋಡು, ಮಕ್ಕಳ ಹತ್ರ ದುಡ್ಡು ಇರಬಾರ್ದು. ಅದಕ್ಕೆ ನಾನು ಈ ದುಡ್ಡನ್ನೆಲ್ಲ ನನ್ನ ಜಾಬ್ನಲ್ಲಿ ಸೇಫ್ ಆಗಿ ಇಟ್ಕೊಂಡಿರ್ತೀನಿ. ನೀನು 1ನೇ ಕ್ಲಾಸಿಗೆ ಬರ್ತೀಯಲ್ಲ, ಆಗ ನಾನು ಇದನ್ನ ನಿನಗೆ ವಾಪಸ್ ಕೊಡ್ತೀನಿ. ಡಬ್ಬನ ನೀನೇ ಇಟ್ಕೊ. ಆಲ್ ದ ಬೆಸ್ಟ್. ಬಾಯ್. ಮಾವ, ನನ್ನ ದುಡ್ಡು ಕೊಡು. ಮಾವ, ಮಾವ. ಸಿಪುಟ ಏನಾಯ್ತು? ಫ್ರೆಂಡ್, ಮಾವ ನನ್ನ ದುಡ್ಡು ಕಿತ್ಕೊಂಡು ಹೋದ. ಹೇ, ಮಗ, ಸಿಹಿ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿರಂತೆ. ಬಾ, ವಟಾರಕ್ಕೆ ಹೋಗಿ ನೋಡ್ಕೊ ಬರೋಣ. ಏಯ್, ವಠಾರಕ್ ನಾನ್ ಹೆಂಗೋ? ಸೀತಂಗ್ ಡೌಟ್ ಬರಲ್ವಾ? ಸರಿ ಬಿಡು, ಹಾಗಾದ್ರೆ ನಾನೇ ಹೋಗ್ತೀನಿ. ಲೇ, ವಠಾರಕ್ ಬರಲ್ಲ ಅಂತ ಹೇಳ್ದೆ, ಡ್ರಾಪ್ ಮಾಡಲ್ಲ ಅಂತ ಹೇಳ್ದನಾ? ಬಾ ಮತ್ತೆ. ಇದು ಗಣೇಶನ್ ಬಿಟ್ಟು ಹೆಂಗೋ ಬರೋದು? ಗಣೇಶನೇ ರೆಡಿ ಆಗಿಲ್ಲ, ಬಾ ಮಾರೆ. ಸರಿ ನಡಿ. ಏನೈತೆ? ಯಾಕೆ ಹೇಳ್ತಿದ್ಯಾ? ಎಲ್ಲರೂ ನನಗೆ ಈಗ ಬೈತಾರೆ. ಎಲ್ಲ ನಿನ್ನೆದೆ ಅಂದೆ. ಅಳ್ಬೇಡ, ಏನಾಯ್ತು ಅಂತ ನಿಧಾನಕ್ಕೆ ಹೇಳು. ಮಾವ ಎಲ್ಲ ದುಡ್ಡು ತಗೊಂಡೋದ್ರು. ನೀನ್ ಯಾಕೆ ಮಾವನ್ನ ಕರ್ದೆ? ನಾನು ಎಲ್ಲೇ ಕರ್ದೆ? ನಾನು ಎಲ್ಲ ಕಲೆಕ್ಷನ್ ಮಾಡಿದ ದುಡ್ಡು ಅವ್ರು ತಗೊಂಡು ಹೋದ್ರು. ನನಗೆ ಹೆಲಿಕಾಪ್ಟರ್ ಇಲ್ಲ, ಗಣೇಶನೂ ಇಲ್ಲ. ಈಗ ನನಗೇನು ಕೊಡ್ಸಲ್ಲ. ಯಾಕೆ ಕಿರ್ಚ್ತಾ ಇದೆಯಾ? ನಿಧಾನಕ್ಕೆ ಮಾತಾಡು. ನೀನು ಹುಷಾರ್ ಮಾಡ. ನಾವು ಗಣೇಶ ಕೊಡ್ಸೋದೆಲ್ಲ ಹಾಳಾಯ್ತು ಗೊತ್ತಾ? ಒಂದ್ ನಿಮಿಷ ನನ್ನ ಮಾತು ಕೇಳ್ತೀಯಾ ಪ್ಲೀಸ್? ಮಾವ ನಿನ್ ದುಡ್ಡು ಮಾತ್ರ ಅಲ್ಲ, ನನ್ನ ದುಡ್ಡು ಕಿತ್ಕೊಂಡು ಹೋದ್ರು. ನಾನು ನಿನ್ ತರ ಅಳ್ತಾ ಇದ್ದೀನಾ? ಇಲ್ಲ ತಾನೆ? ಅಂದ್ರೆ ನಿನ್ನ ಹತ್ರ ದುಡ್ಡಿತ್ತ? ಮತ್ ನಾನ್ ಕೇಳಿದಾಗ ಯಾಕೆ ಕೊಡ್ಲಿಲ್ಲ? ನೀನು ಬಾಬುನ್ ಕೊಡ್ದೆ. ನೀನು ನನ್ ಚೀಟ್ ಮಾಡ್ತೀಯ, ದೇವರು ನನ್ ಚೀಟ್ ಮಾಡ್ತಾರೆ, ಎಲ್ಲರೂ ನನ್ ಚೀಟ್ ಮಾಡ್ತಾರೆ.
ಸರ್ ಯಾರು ನೀವು? ಮೇಡಮ್ ಬಾಸ್ ಸೈನ್ ಬೇಕಾಗಿತ್ತು, ನಮ್ಮ ಮ್ಯಾನೇಜರ್ ಕಳಿಸಿದ್ರು. ಶ್ವೇತಾ ಯಾರಲ್ಲಿ? ಶ್ವೇತಾ ಯಾರದು? ಬಂದವ್ರನ್ನೆಲ್ಲ ಒಳಗೆ ಬಿಟ್ಬಿಡ್ತೀಯಾ? ಏನು ಬೇಕಂತೆ? ಮೇಡಮ್ ಅರ್ಜೆಂಟು ಬಾಸ್ ಸೈನ್ ಬೇಕಾಗಿತ್ತು ಮೇಡಮ್, ಆಫೀಸಿಂದ ಕಳಿಸಿದ್ದಾರೆ. ಓ ಆಫೀಸಿಂದನಾ? ಕೂತ್ಕೊಳ್ಳಿ, ಆ ಫೈಲ್ ಇಸ್ಕೋ. ಅವ್ರಿಗೆ ಟೀ ಕಾಫಿ ಕೊಡು. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತಣಿಸಲದನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನ ಏಳಿಗೆದೆಯರನ್ನು ಈ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ. ಹಬ್ಬದ ದಿನಾನು ನಿಮ್ಮನ್ನ ಕೆಲಸ ಹುಡ್ಕೊಂಡ್ ಬಂದಿದೆ ಮಾವಯ್ಯ. ಏನಮ್ಮ ಅದು? ಏನೋ ಫೈಲ್ ಬಂದಿದೆ, ಗೊತ್ತಿಲ್ಲ. ನೀವು ಜವಾಬ್ದಾರಿನೆಲ್ಲ ರಾಮನ್ ಕೈ ಕೊಟ್ಟ ಮೇಲೆ ಆಫೀಸ್ ಕೆಲಸ ನನ್ನ ಹತ್ರ ಬಂದ್ರು ನಾನಂತೂ ಕಣ್ಮುಚ್ಕೊಂಡ್ಬಿಡ್ತೀನಪ್ಪ. ನಾನೇ ನೋಡ್ತೀನಿ. ಓ, ಬೋರ್ಡ್ ಮೆಂಬರ್ಸ್ ರೆಕಮೆಂಡೇಶನ್ ಲೆಟ್ರು. ಇದೇನಮ್ಮ ಇಷ್ಟು ದೊಡ್ಡ ಅಮೌಂಟು? ಏನಮ್ಮ ಈ ಪ್ರಾಜೆಕ್ಟ್ ಪ್ರಪೋಸಲ್ಲು ವಿಶ್ವನಿಗೆ ಗೊತ್ತಿರಬೇಕಲ್ವಾ? ಏನೂ ಗೊತ್ತಿಲ್ಲ ಮಾವಯ್ಯ, ಇರಿ ಅವ್ರನ್ನೇ ಕರಿತೀನಿ. ಬೇಡ, ಇಷ್ಟು ದೊಡ್ಡ ಮೊತ್ತಕ್ಕೆ ಸೈನ್ ಹಾಕಿದ್ದಾನೆ ಅಂತಂದರೆ ಗೊತ್ತಿರೋದೇ ಆಗಿರುತ್ತೆ. ಹೌದು ಮಾವಯ್ಯ, ಮೊನ್ನೆ ವಿಶ್ವನೂ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಶರ್ಮಾ ಅನ್ನೋರು ನಾನು ಆಫೀಸ್ ನೋಡ್ಕೋಬೇಕಾದ್ರೆ ನಮ್ಮ ಕಂಪ್ನಿಗೆ ತುಂಬ ಹೆಲ್ಪ್ ಮಾಡಿದ್ರು. ಈಗ ಅವರು ಇನ್ವೆಸ್ಟರ್ನ ಹುಡುಕ್ತಾ ಇದ್ದಾರಂತೆ. ವಿಶ್ವ ಏನು ಮಾಡೋದು ಅಂತ ಕೇಳಿದ್ರು. ನಾನು ಇದಕ್ಕೆಲ್ಲ ತಲೆ ಹಾಕಲ್ಲಪ್ಪ ಅಂತ ಹೇಳಿಬಿಟ್ಟೆ. ಓ, ನಿಂಗೂ ಗೊತ್ತಿರೋರಾ? ಹಾಗಾದರೆ ಸಮಸ್ಯೆ ಅಲ್ಲ ಬಿಡಮ್ಮ. ಅಯ್ಯೋ, ವ್ಯವಹಾರದಲ್ಲಿ ಇದೆಲ್ಲ ಯಾಕೆ ಮಾವಯ್ಯ? ನನಗೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಲೇ ಇದೆ, ಆದರೆ ಬಿಸ್ನೆಸ್ ಮೂಲಕನೇ ಮಾಡಬೇಕು ಅಂತೇನಿಲ್ವಲ್ಲ. ಇರಲಿ ಬಿಡಮ್ಮ, ಸೈನ್ ಹಾಕ್ಬಿಡ್ತೀನಿ. ಒಳ್ಳೆಯವ್ರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಮೀನಾಮೇಷ ಎಣಿಸ್ಬಾರ್ದು. ಒಂದು ಸತಿ ಅವ್ರನ್ನ ಭೇಟಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳಿದೆ ಸೂರಿ. ಒಂದ್ಸಲ ಅವ್ರನ್ನ ಭೇಟಿ ಮಾಡಿದರೆ ಚೆನ್ನಾಗಿರೋದು. ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳೋರು ಎದುರಿಗೆ ಬಂದು ಮಾತಾಡಿದ್ರೆ ಬೆಲೆ. ಈಗ ಫೈಲ್ ಕಳಿಸಿದ್ರೆ ಅವ್ರ ಐಡಿಯಾಸು, ಬಿಸ್ನೆಸ್ ಮಾಡೆಲ್ ಏನು ಅಂತ ನಮಗೆ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಪರವಾಗಿಲ್ಲ ಕಣೋ, ನೀನು ಬುದ್ಧಿವಂತನೇ. ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅವರು ಅದನ್ನೇ ಹೇಳಿದ್ದು, ನಿನಗೆ ಅರ್ಥ ಆಗಿಲ್ಲ ಅಷ್ಟೇ ಸೂರಿ. ವ್ಯವಹಾರ ಬೇರೆ, ಸಂಬಂಧ ಬೇರೆ ಅಲ್ವಾ? ಅಯ್ಯೋ, ನಾನು ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗಲ್ಲಪ್ಪ. ಮಾವಯ್ಯ ಏನು ಹೇಳ್ತಾರೋ ಅದೇ ಫೈನಲ್ ಡಿಸಿಷನ್. ಇದು ನನ್ನ ಅಭಿಪ್ರಾಯ ಅಷ್ಟೇ. ಮಿಕ್ಕಿದ ದೊಡ್ಡವ್ರು ನೀವು ಡಿಸಿಷನ್ ತಗೋಬೇಕು. ಕರೆಕ್ಟ್ ಕಣೋ, ಸರಿಯಾದ ಟೈಮಿಗೆ ಬಂದು ಒಳ್ಳೆ ಸಲಹೆ ಕೊಟ್ಟೆ. ಅದೇನಾದರೂ ಒಂದು ವೇಳೆ ಸೈನ್ ಹಾಕ್ತಾ ಇದ್ರೆ ಅವ್ರು ಇನ್ನೇನಾದರೂ ಅನುಮಾನ ತಪ್ಪು ತಿಳ್ಕೊಂಬಿಟ್ಟಾರೋ ಆದಷ್ಟು ಬೇಗ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬಿಟ್ಟು. ನೀನೇನಂತೀಯಮ್ಮ? ನಿಮ್ಮ ನಿರ್ಧಾರಕ್ಕೆ ನಾನು ವೋಟ್ ಮಾವ. ಹೌದು, ಅಪ್ಪು ಎಲ್ಲಿ? ಬರ್ತಾನೆ. ಗಣೇಶ ರೆಡಿ ಆಗ್ತಿತ್ತು. ಗಣೇಶ ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ, ಗಣೇಶನೇ ತರಕ್ಕೆ ಹೋಗಿದ್ದಾನೋ ಅವ್ರ ಅಪ್ಪನ ತರಕ್ಕೆ ಹೋಗಿದ್ದಾನೋ ಅವನು? ಇಲ್ಲ, ನೀನು ಹೋಗಿರೋ, ನಾನು ಬರ್ತೀನಿ ಅಂತ ಹೇಳ್ದ. ಮಾವಯ್ಯ ಟೀ ಕುಡಿತೀರಾ? ಅಶೋಕ್, ನೀನು ಟೀನಾ ಕಾಫಿನಾ? ಟೀನೇ ತಂದ್ಬಿಡ್ತೀನಿ. ಸಾರಿ, ಈ ಬಿಸ್ನೆಸ್ ಪ್ರಪೋಸಲ್ನ ನಾನು ಸ್ವಲ್ಪ ನೋಡ್ಬೋದಾ? ನಮ್ಮ ಕಂಪ್ನಿಗೆ ಬಾಸ್ ನೀನೆ ಮಾತಾಡು ಸೂರಿ. ನನ್ನ ಹತ್ರ ಪರ್ಮಿಷನ್ ಬೇಕಾ ನಿನಗೆ? ಥ್ಯಾಂಕ್ ಯು. ಸಕ್ಕರೆ ಕಡಿಮೆ ಹಾಕೊಂಬರಮ್ಮ.
ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೆಗೊಂದೊಂದು ಮಿತಿಯುಂಟು ಮರೆಯದಿರು. ಉದ್ದ ನೀಂ ಬೆರಳೆನಿತು ಬೆಳದೀಯ ಸಾಮಿಂದೆ, ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ. ಅಶೋಕ ನಾನ್ ಬಂದು ಸಮಾಧಾನ ಮಾಡ್ತೀನಿ ಅಂತ ಅನ್ಕೊಂಡ್ರೆ ನಾನಂತೂ ಬರಲ್ಲ ಸಿಹಿ. ನೀನೇ ಕಣ್ಣೀರ್ ಓಡಿಸ್ಕೊಂಡು ಬಾ. ನನ್ ಯಾರು ಸಮಾಧಾನ ಮಾಡೋದು ಬೇಡ. ಕೂಗ್ಬೇಡ. ಎಲ್ಲಿಂದ ಕಲ್ತೆ ಈ ತರ ಕೂಗದ್ನ? ನಾನೇ ಕಲ್ತೆ. ಸರಿ ಆಯ್ತು, ಎಷ್ಟ್ ಅಳ್ತೀಯೋ ಅಳು. ಎಲ್ಲಾ ಮುಗಿಸ್ಕೊಂಡು ಆಚೆ ಬಾ. ನಾನ್ ಬರಲ್ಲ. ಹಬ್ಬ ಮಾಡಕ್ ಹೋಗಲ್ವಾ ನೀನು? ಎಲ್ಲ ಕಿತ್ಕೊಂಡು ಹೋದ್ರಲ್ವಾ, ಇನ್ನೇನ್ ಹಬ್ಬ ಮಾಡಿಸ್ತಿದ್ದಮ್ಮ? ಹಾಯ್. ನೀವ್ ಯಾಕ್ರಿ ಬರಕ್ ಹೋದ್ರಿ? ಇವಳೇ ಹೇಳಿರ್ತಾಳೆ. ಯಾರು ಬರಕ್ ಹೇಳಿಲ್ಲ, ನಾನೇ ಬಂದೆ. ನನ್ನ ಫ್ರೆಂಡ್ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ ನೀವು? ಯಾಕೆ ಅಂದ್ರೆ ನೀವು ಅವಳನ್ನೇ ಕೇಳಿ. ಹಾಯ್ ಫ್ರೆಂಡ್. ಹಾಯ್. ಸೀತಮ್ಮ ಆಚೆ ಹೋಗಕ್ ಹೇಳೋ. ಓ ಅತಿ ಆಯ್ತಿದ್ದು. ನಾನೆಲ್ಲೂ ಹೋಗಲ್ಲ. ಅದೆಷ್ಟು ಕಂಪ್ಲೇಂಟ್ ಇಡ್ತೀಯೋ ಹೇಳು, ನಾನು ಇಲ್ಲೇ ಇರ್ತೀನಿ. ಸೀತಾವ್ರೆ, ಪಾಪ ಪುಟ್ಟ ಮಗು ಅಲ್ವಾ? ನೀವ್ ಯಾಕೆ ಬರಕ್ ಹೋದ್ರಿ? ಅವಳು ಅಳ್ತಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಅವ್ನು ನನ್ನ ಫ್ರೆಂಡು, ಅದಕ್ಕೆ. ಕರೆಕ್ಟ್. ಸಿಹಿ. ಫ್ರೆಂಡ್ 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 ಫ್ರೆಂಡ್. ಈಗ ಅಳೋದ್ ದಿಲ್ಸು. ನಿಂಗೇನ್ ಬೇಕು ಕೇಳು, ನಾನು ಕೊಡಿಸ್ತೀನಿ. ರಾಮ್, ದಿಸ್ ಇಸ್ ನಾಟ್ ಫೇರ್. ಅವಳಿಗೆ ಸುಮ್ಮನೆ ಪ್ರಾಮಿಸ್ ಮಾಡಬೇಡಿ ಪ್ಲೀಸ್, ನನ್ನ ಕೈ ಮುಗಿತೀನಿ. ನಿನ್ ಹತ್ರ ನಂಗೂ ಅಳು ಬರುತ್ತೆ, ಅಳ್ಬಾರ್ದು. ಓಕೆ? ಈಗಷ್ಟೇ ನನ್ನ ಯಾರು ಸಮಾಧಾನ ಮಾಡಬೇಡಿ ಅಂತ ಹೇಳ್ದೆ. ಈಗ ಹೇಳು, ಏನಾಯ್ತು? ಮಾವ ನನ್ನ ದುಡ್ಡೆಲ್ಲ ಕಿತ್ಕೊಂಡು ಹೋದ. ನಾವು ಬೆಳಗ್ಗೆಯಿಂದ ಕಲೆಕ್ಷನ್ ಮಾಡಿದ್ವಿ, ಈಗ ನನ್ನ ಹತ್ರ ಏನು ಇಲ್ಲ. ಎಲ್ಲರೂ ನನ್ನ ಚೀಟ್ ಮಾಡ್ತಾರೆ ಫ್ರೆಂಡ್. ಸರಿ, ನೀನ್ ಅಳ್ಬೇಡ, ನಾನು ನಿಂಗೆ ಗಣೇಶ ತರ್ತೀನಿ, ಸರಿನಾ? ನೀವ್ ಸುಮ್ಮನಿರಿ ರಾಮ್, ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಸರಿ ಹೋಗ್ತಾಳೆ. ಚಿಕ್ಕ ಮಕ್ಳು ಅಳೋದನ್ನ ನೋಡಿದ್ರೆ ಹೇಗ್ ಸುಮ್ಮನೆ ಇರಕ್ಕಾಗುತ್ತೆ ಹೇಳಿ? ಚಿಕ್ಕ ಮಗುಗೆ ಹೇಳಿ ಅರ್ಥ ಮಾಡಿಸಿ, ಅದನ್ ಬಿಟ್ಟು ಈ ತರ ಪ್ರಾಮಿಸ್ ಮಾಡ್ತೀರಲ್ಲ. ಸರಿ ಸರಿ, ಹಾಗಾದ್ರೆ ನಾವು ಮತ್ತೆ ಇನ್ನೊಂದ್ಸಲ ಕಲೆಕ್ಷನ್ ಮಾಡಿ ಗಣೇಶ ತರೋಣ. ಮತ್ತೆ ಇನ್ನೊಂದ್ಸತಿ ಕಲೆಕ್ಷನ್ ಮಾಡಿದ್ರೆ ಎಲ್ರು ಮಾಡಿಸ್ತಾರೆ. ಹಾಗಾದ್ರೆ ಏನ್ ಮಾಡೋದು? ಹೌದು, ನೀನು ಗಣೇಶ ಅಂಗಡಿಯಲ್ಲಿ ನೆನ್ಸಿದ್ದ ತಾನೆ? ಆ ಗಣೇಶ ಎಷ್ಟು? ಸಿಹಿ, ಸುಮ್ನಿರೋ. ಓಕೆ, ಅವ್ಳಿಗೆ ಏನ್ ಮಾತಾಡ್ಬೇಕೋ ಮಾತಾಡ್ಲಿ ಬಿಡಿ. ಫ್ರೆಂಡ್, ನೀನು ಗಣೇಶ ಕಲೆಕ್ಷನ್ಗೆ ಕಾಸು ಕೊಟ್ಟು ಮತ್ತೆ ಆಮೇಲೆ ಆ ಗಣೇಶನ ತಗೊಂಡ್ ಬರ್ಬೋದಾ? ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಾಳೆ. ಓದೇ ಬೀಳತ್ ನಿಂಗೆ. ರಾಮ್, ಆಗಲ್ಲ ಅಂತ ಹೇಳಿ ನೀವ್ ಈ ಕಡೆ ಬನ್ನಿ. ಇಟ್ಸ್ ಓಕೆ, ಅವಳು ಅಂತದೇನ್ ಕೇಳಿದ್ವಲ್ಲ, ಜಸ್ಟ್ ಗಣೇಶ ಬೇಕು ಅಂತ ಕೇಳಿದಾಳೆ. ನಿಂಗೆ ಗಣೇಶ ಬೇಕು ಅಷ್ಟೇ ತಾನೆ? ಹೌದು. ಗಣೇಶನ್ ಕಲೆಕ್ಷನ್ ಆಗಿರೋ ದುಡ್ಡು ಯಾರು ಕಿತ್ಕೊಂಡೋದ್ರೆ ಏನಂತೆ? ಸಖತ್ತಾಗಿರೋ ಗಣೇಶನ ನಾನ್ ತಗೋಬರ್ತೀನಿ, ಓಕೆನಾ? ಗಣೇಶನ್ ತಗೋಬರೋ ಜವಾಬ್ದಾರಿ ನಂದು, ಹಾಗೆ ನಿನ್ನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗೋ ಜವಾಬ್ದಾರಿನೂ ನಂದೇ. ನಾಳೆ ನೀನ್ ಕೇಳಿದ ಗಣೇಶ ಇಲ್ಲಿರುತ್ತೆ, ಅಂಡ್ ಇಟ್ಸ್ ಅ ಪ್ರಾಮಿಸ್. ಯಾ, ಹೈ ಫೈ. ಅವಳು ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳ್ಳಿ. ನೀವು ಅವಳಿಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ನೀವು ಮಾಡ್ತಿರೋದು ತುಂಬಾ ದೊಡ್ಡ ಮಿಸ್ಟೇಕ್. ಐ ಆಮ್ ಸಾರಿ ರಾಮ್, ಇದನ್ನೆಲ್ಲ ನಾನು ಅಲೋ ಮಾಡೋಕ್ಕಾಗಲ್ಲ. ಇಷ್ಟೊತ್ತು ನೀವು ಏನು ಹೇಳಿದ್ರು ಅದೆಲ್ಲ ಬರೀ ಸಮಾಧಾನಕ್ಕೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಇಲ್ಲಿಗೆ ನಿಲ್ಲಿಸಿ, ಇನ್ನಷ್ಟು ಪ್ರಾಮಿಸ್ನ ಮಾಡಬೇಡಿ. ಆಯ್ತಾ? ಮುಗೀತಾ? ನಿಮ್ಮ ಮಾತು ಮುಗ್ದಿದ್ರೆ ನಾನೊಂಚೂರು ಮಾತಾಡ್ತೀನಿ. ಅವತ್ತು ನೀವೇನು ಹೇಳಿದ್ರಿ? ಅಷ್ಟು ಈಸಿಯಾಗಿ ಯಾರನ್ನೂ ಹಚ್ಕೊಳ್ಳಲ್ಲ ಅಂತ. ನಾನು ಅಷ್ಟೇ, ಅವಳು ವಯಸ್ಸಲ್ಲಿದ್ದಾಗ ನಾನು ಯಾರನ್ನಾದ್ರು ಹಚ್ಕೊಂಡಿದ್ರೆ ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನ ನಾನು ಅವಳಿಗೆ ಮಾಡ್ತಿದ್ದೀನಿ ಅಷ್ಟೇ. ಇದ್ರಲ್ಲಿ ನನ್ನ ಸ್ವಾರ್ಥನೂ ಸ್ವಲ್ಪ ಇದೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಅಂತ ನನ್ನ ಲೈಫಲ್ಲಿ ಇರೋದು ತುಂಬ ಕಡಿಮೆ ಜನ,
ಅದ್ರಲ್ಲಿ ಮುಖ್ಯವಾಗಿ ನನ್ನ ಬೆಸ್ಟ್ ಫ್ರೆಂಡ್ ಸಿಹಿ. ದಯವಿಟ್ಟು ಸಿಹಿನ ನನ್ನಿಂದ ದೂರ ಮಾಡಕ್ ಬರಬೇಡಿ. ನನ್ನನ್ನು ಏನಾದ್ರು ಕೇಳ್ತಾಳೆ ಅಂದ್ರೆ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ನಾನ್ ಸಂತೋಷವಾಗಿರೋದು ಸಿಹಿ ಜೊತೆ ಇದ್ದಾಗ ಮಾತ್ರ. ಆ ಸಂತೋಷಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಅಲ್ಲ ಇದೆಂತ ಮಾತು? ಅವಳು ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಕೇಳ್ತಿದ್ದಾಳೆ ಅಂತ ನೀವೀಗ ಮಾತಾಡ್ತಾ ಇದ್ದೀರಾ. ಫೈನ್, ಅವಳಿಗೆ ಅರ್ಥ ಆಗೋವರೆಗೂ ಮಾಡ್ತೀನಿ. ಅವಳು ದೊಡ್ಡವಳಾದ್ಮೇಲೆ ಯಾವ್ದು ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಅಂತ ಅವಳೇ ಡಿಸೈಡ್ ಮಾಡ್ತಾಳೆ. ನೀವು ಕೈ ಮುಗಿದು ಕೇಳ್ಕೊಂಡ್ರಲ್ವಾ, ಇವತ್ತು ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಿಹಿನ ನನ್ನಿಂದ ದೂರ ಮಾಡಕ್ ಬರಬೇಡಿ ಪ್ಲೀಸ್. ಬಾಯ್.